ಇನ್ನು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ 8 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಯಾರ್ಯಾರವರು 8 ಜನ? 29 ವರ್ಷದ A1 ಅಬ್ದುಲ್ ಸಫ್ವಾನ್, ಈತ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. 28 ವರ್ಷದ A2 ನಿಯಾಜ್, ಈತ ಮೇಸ್ತ್ರಿ ಹೆಲ್ಪರ್ ಕೆಲಸ ಮಾಡ್ತಾ ಇದ್ದಾನೆ. 32 ವರ್ಷದ A3 ಮೊಹಮ್ಮದ್ ಮುಜಾಮಿಲ್, ಸೌದಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದ. ಇನ್ನು 31 ವರ್ಷದ A4 ಕಲಂದರ್ ಶಾಫಿ, ಈತ ಸೇಲ್ಸ್ ಮ್ಯಾನ್. ಇನ್ನು 19 ವರ್ಷದ A5 ರಂಜಿತ್, ಈತ ಕಾರು ಡ್ರೈವರ್ ಆಗಿ ಕೆಲಸ ಮಾಡ್ತಾನೆ. 28 ವರ್ಷದ ನಾಗರಾಜ್ A6, ಶಾಮಿಯಾನ ಅಂಗಡಿಯಲ್ಲಿ ಈತ ಕೆಲಸ ಮಾಡ್ತಾನೆ. A7 ಮೊಹಮ್ಮದ್ ರಿಜ್ವಾನ್, ಈತ 28 ವರ್ಷ ವಯಸ್ಸಿನವನು, ಸೌದಿಯಲ್ಲಿ ಕೆಲಸ ಮಾಡ್ತಾನೆ. A8 ಆದಿಲ್ ಮೆಹರು. ಈ 8 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 8 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಈ 8 ಜನರು ಏನೇನು ಕೆಲಸ ಮಾಡ್ತಾ ಇದ್ರು, ಏನು ಎತ್ತ, ಎಲ್ಲವೂ ಕೂಡ ಈಗ ಬಹಿರಂಗ ಆಗಿದೆ. A1 ಅಬ್ದುಲ್ ಸಫ್ವಾನ್, A2 ನಿಯಾಜ್ ಮೇಸ್ತ್ರಿ, ಹಾಗೇನೆ A3 ಮೊಹಮ್ಮದ್ ಮುಜಾಮಿಲ್, A4 ಕಲಂದರ್ ಶಾಫಿ, A5 ರಂಜಿತ್, A6 ನಾಗರಾಜ್, A7 ಮೊಹಮ್ಮದ್ ರಿಜ್ವಾನ್, A8 ಆದಿಲ್ ಮೆಹರು. ಈ 8 ಜನರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿ ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ. ಹೋಮ್ ಮಿನಿಸ್ಟರ್ ಈಗಾಗಲೇ ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಒಟ್ಟು 8 ಜನರನ್ನ ನಾವು ಅರೆಸ್ಟ್ ಮಾಡಿದೀವಿ ಅಂತ ಹೇಳಿ. 8 ಜನರನ್ನ ಅರೆಸ್ಟ್ ಮಾಡಿದ ಹಿನ್ನೆಲೆ, ಅವರ ಹೆಸರು ಮತ್ತು ಅವರ ಹಿನ್ನೆಲೆ, ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು, ಅವರ ವಯಸ್ಸು, ಈ ಒಂದು ಕೊಲೆ ಮಾಡೋದಕ್ಕೆ ಏನ್ ಕಾರಣ, ಇವ್ರ ಹಿಂದೆ ಯಾರೆಲ್ಲ ಇದ್ರು, ಇವರ ಉದ್ದೇಶ ಏನಾಗಿತ್ತು, ಈ ಎಲ್ಲಾ ಆಯಾಮಗಳಲ್ಲಿ ಈಗ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ನೋಡಿ, A1 ಅಬ್ದುಲ್, ಈತ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರೆ. A2 ನಿಯಾಸ್, ಈತ ಮೇಸ್ತ್ರಿ ಹೆಲ್ಪರ್ ಕೆಲಸ ಮಾಡ್ತಾ ಇದ್ದ. ಇನ್ನು A3 ಮೊಹಮ್ಮದ್ ಮುಜಾಮಿಲ್, ಸೌದಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದಂಥವನು. A4 ಕಲಂದರ್ ಶಾಫಿ, ಈತನೂ ಕೂಡ ಸೇಲ್ಸ್ ಮ್ಯಾನ್. ಇನ್ನು A5 ರಂಜಿತ್, ಕಾರ್ ಡ್ರೈವರ್. A6 ನಾಗರಾಜ್, ಶಾಮಿಯಾನ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದವನು. A7 ಮೊಹಮ್ಮದ್ ರಿಜ್ವಾನ್, ಸೌದಿಯಲ್ಲಿ ಕೆಲಸ ಮಾಡ್ತಾ ಇದ್ದ. A8 ಆದಿಲ್ ಮೆಹರು, ಈತನನ್ನು ಕೂಡ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಈ ಮೂಲಕ ಈ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಜನರ ಬಂಧನ ಆಗಿದೆ. ಇನ್ನು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ 8 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಯಾರ್ಯಾರವರು 8 ಜನ? 29 ವರ್ಷದ A1 ಅಬ್ದುಲ್ ಸಫ್ವಾನ್, ಈತ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. 28 ವರ್ಷದ A2 ನಿಯಾಜ್, ಈತ ಮೇಸ್ತ್ರಿ ಹೆಲ್ಪರ್ ಕೆಲಸ ಮಾಡ್ತಾ ಇದ್ದಾನೆ. 32 ವರ್ಷದ A3 ಮೊಹಮ್ಮದ್ ಮುಜಾಮಿಲ್, ಸೌದಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದ. ಇನ್ನು 31 ವರ್ಷದ A4 ಕಲಂದರ್ ಶಾಫಿ, ಈತ ಸೇಲ್ಸ್ ಮ್ಯಾನ್. ಇನ್ನು 19 ವರ್ಷದ A5 ರಂಜಿತ್, ಈತ ಕಾರು ಡ್ರೈವರ್ ಆಗಿ ಕೆಲಸ ಮಾಡ್ತಾನೆ. 28 ವರ್ಷದ ನಾಗರಾಜ್ A6, ಶಾಮಿಯಾನ ಅಂಗಡಿಯಲ್ಲಿ ಈತ ಕೆಲಸ ಮಾಡ್ತಾನೆ. A7 ಮೊಹಮ್ಮದ್ ರಿಜ್ವಾನ್, ಈತ 28 ವರ್ಷ ವಯಸ್ಸಿನವನು, ಸೌದಿಯಲ್ಲಿ ಕೆಲಸ ಮಾಡ್ತಾನೆ. A8 ಆದಿಲ್ ಮೆಹರು. ಈ 8 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 8 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಈ 8 ಜನರು ಏನೇನು ಕೆಲಸ ಮಾಡ್ತಾ ಇದ್ರು, ಏನು ಎತ್ತ, ಎಲ್ಲವೂ ಕೂಡ ಈಗ ಬಹಿರಂಗ ಆಗಿದೆ. A1 ಅಬ್ದುಲ್ ಸಫ್ವಾನ್, A2 ನಿಯಾಜ್ ಮೇಸ್ತ್ರಿ, ಹಾಗೇನೆ A3 ಮೊಹಮ್ಮದ್ ಮುಜಾಮಿಲ್, A4 ಕಲಂದರ್ ಶಾಫಿ, A5 ರಂಜಿತ್, A6 ನಾಗರಾಜ್, A7 ಮೊಹಮ್ಮದ್ ರಿಜ್ವಾನ್, A8 ಆದಿಲ್ ಮೆಹರು. ಈ 8 ಜನರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿ ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ.
ಸೊ ಹೋಮ್ ಮಿನಿಸ್ಟರ್ ಈಗಾಗಲೇ ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಒಟ್ಟು 8 ಜನರನ್ನ ನಾವು ಅರೆಸ್ಟ್ ಮಾಡಿದೀವಿ ಅಂತ ಹೇಳಿ. ಸೊ 8 ಜನರನ್ನ ಅರೆಸ್ಟ್ ಮಾಡಿದ ಹಿನ್ನೆಲೆ, ಅವರ ಹೆಸರು ಮತ್ತು ಅವರ ಹಿನ್ನೆಲೆ, ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು, ಅವರ ವಯಸ್ಸು, ಈ ಒಂದು ಕೊಲೆ ಮಾಡೋದಕ್ಕೆ ಏನ್ ಕಾರಣ, ಇವ್ರ ಹಿಂದೆ ಯಾರೆಲ್ಲ ಇದ್ರು, ಇವರ ಉದ್ದೇಶ ಏನಾಗಿತ್ತು, ಈ ಎಲ್ಲಾ ಆಯಾಮಗಳಲ್ಲಿ ಈಗ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ನೋಡಿ, A1 ಅಬ್ದುಲ್ ಈತ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರೆ, A2 ನಿಯಾಸ್ ಈತ ಮೇಸ್ತ್ರಿ ಹೆಲ್ಪರ್ ಕೆಲಸ ಮಾಡ್ತಾ ಇದ್ದ. ಇನ್ನು A3 ಮೊಹಮ್ಮದ್ ಮುಜಾಮಿಲ್ ಸೌದಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದಂಥವನು. A4 ಕಲಂದರ್ ಶಾಫಿ ಈತನೂ ಕೂಡ ಸೇಲ್ಸ್ ಮ್ಯಾನ್. ಇನ್ನು A5 ರಂಜಿತ್ ಕಾರ್ ಡ್ರೈವರ್. A6 ನಾಗರಾಜ್ ಶಾಮಿಯಾನ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದವನು. A7 ಮೊಹಮ್ಮದ್ ರಿಜ್ವಾನ್ ಸೌದಿಯಲ್ಲಿ ಕೆಲಸ ಮಾಡ್ತಾ ಇದ್ದ. A8 ಆದಿಲ್ ಮೆಹರೂ ಈತನನ್ನು ಕೂಡ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಈ ಮೂಲಕ ಈ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಜನರ ಬಂಧನ ಆಗಿದೆ. ಇನ್ನು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ 8 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಯಾರ್ಯಾರವರು 8 ಜನ? 29 ವರ್ಷದ A1 ಅಬ್ದುಲ್ ಸಫ್ವಾನ್ ಈತ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. 28 ವರ್ಷದ A2 ನಿಯಾಸ್ ಈತ ಮೇಸ್ತ್ರಿ ಹೆಲ್ಪರ್ ಕೆಲಸ ಮಾಡ್ತಾ ಇದ್ದಾನೆ. 32 ವರ್ಷದ A3 ಮೊಹಮ್ಮದ್ ಮುಜಾಮಿಲ್ ಸೌದಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದ. ಇನ್ನು 31 ವರ್ಷದ A4 ಕಲಂದರ್ ಶಾಫಿ ಈತ ಸೇಲ್ಸ್ ಮ್ಯಾನ್. ಇನ್ನು 19 ವರ್ಷದ A5 ರಂಜಿತ್ ಈತ ಕಾರು ಡ್ರೈವರ್ ಆಗಿ ಕೆಲಸ ಮಾಡ್ತಾನೆ. 28 ವರ್ಷದ ನಾಗರಾಜ್ A6 ಶಾಮಿಯಾನ ಅಂಗಡಿಯಲ್ಲಿ ಈತ ಕೆಲಸ ಮಾಡ್ತಾನೆ. A7 ಮೊಹಮ್ಮದ್ ರಿಜ್ವಾನ್ ಈತ 28 ವರ್ಷ ವಯಸ್ಸಿನವನು, ಸೌದಿಯಲ್ಲಿ ಕೆಲಸ ಮಾಡ್ತಾನೆ. A8 ಆದಿಲ್ ಮೆಹರೂ. ಈ 8 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 8 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಈ 8 ಜನರು ಏನೇನು ಕೆಲಸ ಮಾಡ್ತಾ ಇದ್ರು, ಏನು ಎತ್ತ, ಎಲ್ಲವೂ ಕೂಡ ಈಗ ಬಹಿರಂಗ ಆಗಿದೆ. A1 ಅಬ್ದುಲ್ ಸಫ್ವಾನ್, A2 ನಿಯಾಜ್ ಮೇಸ್ತ್ರಿ, ಹಾಗೇನೆ A3 ಮೊಹಮ್ಮದ್ ಮುಜಾಮಿಲ್, A4 ಕಲಂದರ್ ಶಾಫಿ, A5 ರಂಜಿತ್, A6 ನಾಗರಾಜ್, A7 ಮೊಹಮ್ಮದ್ ರಿಜ್ವಾನ್, A8 ಆದಿಲ್ ಮೆಹರೂ. ಈ 8 ಜನರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿ ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ. ಸೊ ಹೋಮ್ ಮಿನಿಸ್ಟರ್ ಈಗಾಗಲೇ ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಒಟ್ಟು 8 ಜನರನ್ನ ನಾವು ಅರೆಸ್ಟ್ ಮಾಡಿದೀವಿ ಅಂತ ಹೇಳಿ. ಸೊ 8 ಜನರನ್ನ ಅರೆಸ್ಟ್ ಮಾಡಿದ ಹಿನ್ನೆಲೆ, ಅವರ ಹೆಸರು ಮತ್ತು ಅವರ ಹಿನ್ನೆಲೆ, ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು, ಅವರ ವಯಸ್ಸು, ಈ ಒಂದು ಕೊಲೆ ಮಾಡೋದಕ್ಕೆ ಏನ್ ಕಾರಣ, ಇವ್ರ ಹಿಂದೆ ಯಾರೆಲ್ಲ ಇದ್ರು, ಇವರ ಉದ್ದೇಶ ಏನಾಗಿತ್ತು, ಈ ಎಲ್ಲಾ ಆಯಾಮಗಳಲ್ಲಿ ಈಗ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ನೋಡಿ, A1 ಅಬ್ದುಲ್ ಈತ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರೆ, A2 ನಿಯಾಸ್ ಈತ ಮೇಸ್ತ್ರಿ ಹೆಲ್ಪರ್ ಕೆಲಸ ಮಾಡ್ತಾ ಇದ್ದ. ಇನ್ನು A3 ಮೊಹಮ್ಮದ್ ಮುಜಾಮಿಲ್ ಸೌದಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದಂಥವನು. A4 ಕಲಂದರ್ ಶಾಫಿ ಈತನೂ ಕೂಡ ಸೇಲ್ಸ್ ಮ್ಯಾನ್. ಇನ್ನು A5 ರಂಜಿತ್ ಕಾರ್ ಡ್ರೈವರ್. A6 ನಾಗರಾಜ್ ಶಾಮಿಯಾನ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದವನು. A7 ಮೊಹಮ್ಮದ್ ರಿಜ್ವಾನ್ ಸೌದಿಯಲ್ಲಿ ಕೆಲಸ ಮಾಡ್ತಾ ಇದ್ದ. A8 ಆದಿಲ್ ಮೆಹರೂ ಈತನನ್ನು ಕೂಡ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಈ ಮೂಲಕ ಈ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಜನರ ಬಂಧನ ಆಗಿದೆ.